ಅಂತೀರ. ಆದರೆ ಇದನ್ನು ನಾವು ವಿಶ್ವ ಜ್ಞಾನ ದಿನ ಅಂತ ಕರಿತಾ ಇದ್ದೀವಿ, ವರ್ಲ್ಡ್ ನಾಲೆಡ್ಜ್ ಡೇ. ಸೊ ಇಷ್ಟೊತ್ತರೆಗೂ ನಮ್ಮ ಹಿರಿಯರಾದಂಥ ಜಾಂಗೀರೆ ಸರ್ ಎಲ್ಲ ಹೇಳಿ ಮುಗಿಸಿದ್ದಾರೆ. ಆದರೆ ಅಂಬೇಡ್ಕರ್ ಬಗ್ಗೆ ಹೇಳೋದು 10 ನಿಮಿಷ 15 ನಿಮಿಷದಲ್ಲಿ ಸಾಕಾಗೋದಿಲ್ಲ, ಇಡೀ ವರ್ಷವೇ ಹೇಳಬೇಕಾಗ್ತದೆ. ಅಂತಹ ಅಗಾಧವಾದಂಥ ಶಿಕ್ಷಣ ತಜ್ಞ ಅಂಬೇಡ್ಕರ್. ಬೇಕಾದಷ್ಟು ಅವ್ರು ಹೇಳಿದ್ರು ಮಂಜುನಾಥ್ ಸರ್, ಬೇಕಾದಷ್ಟು ಡಿಗ್ರಿಗಳನ್ನ ಪಡೆದಿದ್ದಾರೆ ಅಂತ. ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಕಾನೂನು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಕಾನೂನುಗಳನ್ನು ಜಾರಿಗೆ ತರಲು ಶ್ರಮಿಸಿದಂತಹ ಕಾನೂನು ತಜ್ಞ. ನಮ್ಮ ದೇಶದ ಸಮಾಜದ ವ್ಯವಸ್ಥೆ ಕೆಟ್ಟೋಗಿದ್ದಾಗ ಅದನ್ನು ಸರಿಪಡಿಸಿದ್ದಂತಹ ಒಬ್ಬ ಸಮಾಜಶಾಸ್ತ್ರಜ್ಞ. ಮತ್ತು ನಮ್ಮ ದೇಶದ ಆರ್ಥಿಕತೆಯನ್ನು ರೂಪಾಯಿಯ ಮೌಲ್ಯಗಳು ಕುಸಿದಾಗ ರೂಪಾಯಿಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಮ್ಮ ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆಗೆ ಕಾರಣಕರ್ತರಾದಂತಹ ಆರ್ಥಿಕ ತಜ್ಞ. ಈಗ ಹೇಳ್ತಾ ಹೋದರೆ ಇನ್ನೂ ಒಂದಿದೆ, ಮನೋವಿಜ್ಞಾನಿ ಕೂಡ ಅಂಬೇಡ್ಕರ್. ಹೇಗೆಂದರೆ ದೇಶದಲ್ಲಿ ಕೆಟ್ಟದಾಗ ಆ ಜಾತಿ ಈ ಜಾತಿ ನೀನು ಮುಟ್ಟಿಸ್ಕೋಬೇಡ, ನೀನು ಮುಟ್ಕೋ, ಈ ಥರದ್ದೆಲ್ಲ ಇದ್ವಲ್ಲ, ಅದನ್ನೆಲ್ಲ ಹೋಗಲಾಡಿಸಿದಂಥ ಅಂತ ಒಂದು ಮನೋರೋಗ ಇತ್ತು ರೀ ನಮಗೆ. ಜಾತಿ ಒಂದು ಮನೋರೋಗ ಅಷ್ಟೇ. ಆ ಮನೋರೋಗಕ್ಕೆ ಮದ್ದು ನೀಡಿದಂತಹ ಮನೋವೈದ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಇಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನೆಲ್ಲ ಎಲ್ಲವೂ ಹೌದು, ಏನೆಲ್ಲ ಅಲ್ಲ ಎಲ್ಲವೂ ಅಂಬೇಡ್ಕರ್. ಸೊ ಇಂತಹ ಅಂಬೇಡ್ಕರ್ ಈಗೆಲ್ಲರೂ ಹೇಳ್ತಾ ಇದ್ರು, ಸ್ತ್ರೀಯರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು, ಮಹಿಳೆಯರಿಗೆ ಸರ್ ಎಲ್ಲ ಹೇಳಿದ್ರು ಅಂಬೇಡ್ಕರ್ ಬಗ್ಗೆ. ಆದರೆ ಒಂದೇ ಒಂದು ವಿಷಯವನ್ನು ನಾನು ನಿಮ್ಗೆ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಏನಂದರೆ ಸಂವಿಧಾನ ಓಕೆ, ಮಹಿಳೆಯ ಮೀಸಲಾತಿ ಓಕೆ, ಎಲ್ಲ ತಿಳ್ಕೊಂಡ್ರಿ. ಈ ಅಂಬೇಡ್ಕರ್ನ ಈ ಸಂವಿಧಾನ ರಚಿಸಲಿಕ್ಕೆ ಅವಕಾಶ ಕೊಟ್ಟಿದ್ದು ಯಾರು ಅವ್ರಿಗೆ? ಇದ್ರ ಬಗ್ಗೆ ಒಂದೇ ಒಂದು ಇತಿಹಾಸವನ್ನು ಹೇಳ್ತೇನೆ, ಯಾಕಂದರೆ ಇತಿಹಾಸಕಾರ ಕೂಡ ಅಂಬೇಡ್ಕರ್. ಸೊ ಒಂದು ಒಳ್ಳೆಯ ಇತಿಹಾಸವನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ಅಂಬೇಡ್ಕರ್ ಅವರ ಹೆಸರು ಹೇಗೆ ಸಂವಿಧಾನ ರಚನೆಗೆ ಬಂತು ಅನ್ನೋದ್ರ ಬಗ್ಗೆ ನಾನು ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಲಾರ್ಡ್ ಮೌಂಟ್ ಬ್ಯಾಟನ್ ಲಾಸ್ಟ್ ವೈಸ್ರಾಯ್ ಆಗಿರ್ತಾರೆ ನಮ್ಮ ದೇಶಕ್ಕೆ. ನಿಮ್ಗೆಲ್ರಿಗೂ ಗೊತ್ತಿದೆ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ವಿ ಅಂತ. ಬ್ರಿಟಿಷರು ಏನು ಮಾಡಿದ್ರು, ಬಿಟ್ಟು ಹೋಗ್ಬೇಕಾದ್ರೆ ಮೌಂಟ್ ಬ್ಯಾಟನ್ ಹೋಗ್ತಾ ಇದ್ದ, ತಗೊಳ್ರಪ್ಪ ನಿಮ್ಗೆ ದೇಶ ಕೊಟ್ಟಿದ್ದೀನಿ ಅಂತ. ಆ ಸಂದರ್ಭದಲ್ಲಿ ನಮ್ಮ ಯಾರೋ ಪ್ರಧಾನಮಂತ್ರಿ ನೆಹರು ಇದ್ರಲ್ಲ, ಅವ್ರು ಓಡೋಗ್ಬಿಟ್ಟು ಸ್ವಾಮಿ ನೀವು ನಿಮ್ಮ ದೇಶದ ಕಾನೂನು ಪಂಡಿತರುಗಳನ್ನೆಲ್ಲ ಸೇರಿಸಿ ನಮಗೊಂದು ಕಾನ್ಸ್ಟಿಟ್ಯೂಷನ್ ಸಂವಿಧಾನನ ರಚಿಸ್ಕೊಟ್ಬಿಟ್ಟು ಹೋದ್ರಿ ಅಂತ ಕೇಳಕ್ಕೆ ಹೋಗ್ಬಿಡ್ತಾರೆ. ಅದನ್ನ ನೋಡಿ ಶಿವರಾಮ್ ಬೆನಗಲ್ ಅಂತ ಪತ್ರಕರ್ತ ಇರ್ತಾರೆ, ಆತ ಏನು ಮಾಡ್ತಾರೆ, ಓಡೋಗಿ ಗಾಂಧೀಜಿ ಹತ್ರ ಹೇಳ್ತಾರೆ, ಗಾಂಧೀಜಿಯವರೇ ಎಂಥ ಪ್ರಮಾದ ಆಗೋಯ್ತು, ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿ ಅವ್ರನ್ನ ಆಚೆಗಾಕಿದ್ವಿ, ಅಂಥವ್ರ ಹತ್ರ ಹೋಗಿ ಮತ್ತೆ ಕಾನೂನನ್ನ ಸಂವಿಧಾನವನ್ನು ರಚಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ, ಇದು ಸರಿನೇ ಅಂತ ಹೋಗಿ ಶಿವರಾಮ್ ಬೆನಗಲ್ಲು ಗಾಂಧೀಜಿಯವ್ರಿಗೆ ಹೇಳ್ತಾರೆ. ಗಾಂಧೀಜಿಯವರು ತಕ್ಷಣ ಆಯ್ತಪ್ಪ, ನಮ್ಮ ದೇಶದ ಕಾನೂನು ಪಂಡಿತರ ಹೆಸರುಗಳನ್ನು ನೀನು ಬರ್ಕಂಬ, ಅವರನ್ನೇ ನಾನು ಸೇರಿಸ್ಕೊಳ್ತೀನಿ, ನಾನು ನೆಹರುಗೆ ಹೇಳ್ತೀನಿ ಬಿಡು ಅಂತ ಹೇಳ್ತಾರೆ. ಆ ಶಿವರಾಮ್ ಬೆನಗಲ್ ಅನ್ನೋರು ಡಾಕ್ಟರ್ ಟಿ ಕೃಷ್ಣಮಾಚಾರಿ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಚಾರ್ಯ ಕೃಪಲಾನಿ, ಹೀಗೆ ಬೇಕಾದಷ್ಟು ಹೆಸರುಗಳಿಗೆ ಮುನ್ಷಿ ಎಲ್ಲರ ಹೆಸರನ್ನು ಸೇರಿಸಿರ್ತಾರೆ. ಆದರೆ ಇನ್ನೊಬ್ರು ಕಾನೂನು ಪಂಡಿತರು ಅದರಲ್ಲಿ ಇರಲಿಲ್ಲ. ಗಾಂಧೀಜಿಯವರು ಅಲ್ಲಿ ಇಷ್ಟು ನೋಡ್ತಾರೆ, ಓಹೋ ಎಲ್ಲ ಚೆನ್ನಾಗಿದೆ, ಎಲ್ಲ ನಮ್ಮ ದೇಶದ ಪಂಡಿತರೆ, ದಯವಿಟ್ಟು ಆ ಹೆಸರುಗಳನ್ನು ಗಮನಿಸಿ. ಆ ಹೆಸರು ಎಲ್ಲವೂ ಕೂಡ ಆ ಕಾಲದ ಉನ್ನತ ವರ್ಗದವರ ಹೆಸರಾಗಿತ್ತು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಟಿ ಕೃಷ್ಣಮಾಚಾರಿ, ಆಚಾರ್ಯ ಕೃಪಲಾನಿ, ಮುನ್ಷಿ, ಇದರ ಹೆಸರನ್ನು ನೋಡಿದಾಗೆ ಗಾಂಧೀಜಿ ಹೊಡೆದೋಯ್ತು, ಇದು ಎಲ್ಲವೂ ಉನ್ನತ ವರ್ಗದವರು. ಮತ್ತೆ ಇವ್ರ ಕೈಗೆ ಸಂವಿಧಾನವನ್ನು ಕೊಟ್ಟರೆ ಮನುಸ್ಮೃತಿಯನ್ನೇ ಮತ್ತೆ ಮಾಡ್ತಾರೆ ಇವರು ಅನ್ನೋದು ಚೆನ್ನಾಗಿ ಗೊತ್ತಾಗೋಯ್ತು ಅವ್ರಿಗೆ. ಸೊ ತಕ್ಷಣ ಅವ್ರು ಏನು ಮಾಡಿದ್ರು, ಹೌದಪ್ಪ ಇದರಲ್ಲಿ ಆಮೇಲೆ ತನ್ನ ಅಣ್ಣನ ತಮ್ಮನ ನರಸಿಂಹರಾವ್ ಬೆನಗಲ್ ಅನ್ನೋದನ್ನು ಸೇರ್ಕೊಂಡ್ಬಂದಿದ್ದ, ಯಾರು ಶಿವರಾಮ್ ಬೆನಗಲ್. ಸೊ ಎಲ್ಲರೂ ನೋಡಿದ್ರು ಗಾಂಧೀಜಿಯವರು. ಆಗ ತಕ್ಷಣ ಗಾಂಧೀಜಿ ನೋಡಿದ್ದು, ನೋಡಪ್ಪ ನಮ್ಮ ದೇಶದಲ್ಲಿ ಇನ್ನೂ ಒಬ್ಬರು ಇದ್ದಾರೆ, ಯಾರವರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಗಾಂಧೀಜಿಯವರು ಸೂಚಿಸಿದ ಹೆಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಗಾಂಧೀಜಿಯವರಿಗೆ ಗೊತ್ತಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂದ ಮಾತ್ರ ಈ ದೇಶದ ಈ ಕೊಳಕು ಸಮಾಜ, ಈ ಕೆಟ್ಟ ಜಾತೀಯತೆ ಧರ್ಮ ಎಲ್ಲ ಇಟ್ಕೊಂಡಿದ್ದೀವಲ್ಲ ಕೆಟ್ಟಾಗಿ, ಇಂಥ ಮನಸ್ಥಿತಿಯ ಸ್ವಭಾವಕ್ಕೆ ಸಂವಿಧಾನವನ್ನು ರಚಿಸೋಕೆ ಸಮರ್ಥನಾದ ಏಕೈಕ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋ ಹೆಸರನ್ನ ಗಾಂಧೀಜಿಯವರು ಅಲ್ಲಿ ಸೂಚಿಸ್ತಾರೆ. ಇದನ್ನ ನೀವು ಇದು ಇತಿಹಾಸದಲ್ಲಿ ಇಲ್ಲ, ಆದರೆ ಒಬ್ಬನು ಸತ್ಯವ್ರತ ಅಂತ ಗಾಂಧೀಜಿಯವರ ಅತ್ಯಂತ ಆಪ್ತರ
ಅಧಿಕಾರಿ ಆಗಿದ್ದಂಥ ಬಾಲಕ. ಆಗ ಈಗ ಮೊನ್ನೆ ಅವರು 95 ವರ್ಷದಲ್ಲಿ ಮರಣವನ್ನು ಅಪ್ಪಿದ್ರು. ಅವ್ರು ಹೋಗಿ ಆಗಲೇ ಒಂದು 15-16 ವರ್ಷ ಆಗಿರಬೇಕು. ಅವ್ರು ನನಗೆ ಈ ಸತ್ಯವನ್ನು ಹೇಳಿದರು. ಗಾಂಧೀಜಿಯ ಪಕ್ಕದಲ್ಲಿ ಕುಂತು ನೋಡಿದಂತಹ ವ್ಯಕ್ತಿ ಅವರು, ಸತ್ಯವ್ರತ. ಅವರು ನಮಗೆ ಈ ಮಾತನ್ನು ಹೇಳಿ ಎಲ್ಲರಿಗೂ ಹೇಳಿ ದಯವಿಟ್ಟು ಎಲ್ಲ ಕಡೆ ಇದನ್ನು ಬರೀರಿ, ಒಂದು ಹಿಸ್ಟ್ರಿ ಮಾಡಿ ಅಂತ ಹೇಳಿದರು. ಯಾಕಾಗಿ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಗಾಂಧಿಯನ್ನು ಪ್ರೀತಿಸುವ ಒಂದು ಗುಂಪು ಏನಿದೆ ಅದು ಅಂಬೇಡ್ಕರ್ನ ಪ್ರೀತಿಸ್ತಾ ಇಲ್ಲ. ಇವತ್ತು ಅಂಬೇಡ್ಕರ್ನ ಪ್ರೀತಿಸುವ ಗುಂಪು ಗಾಂಧಿಯನ್ನು ಪ್ರೀತಿಸ್ತಾ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಈ ದೇಶದ ಈ ಎರಡು ಮಹಾನ್ ಚೇತನಗಳು ಗಾಂಧಿ ಮತ್ತು ಅಂಬೇಡ್ಕರ್ ಎರಡೂ ಕೂಡ ಒಂದೇ ಗುರಿಯನ್ನು ಹೊಂದಿದ್ರು. ಆದರೆ ಅವರು ನಡೆದ ದಾರಿಗಳು ಮಾತ್ರ ಬೇರೆ ಆಗಿತ್ತು ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ. ಅದೇನೇ ಆಯಿತು, ಓಕೆ, ತುಂಬ ಸಂತೋಷ. ನಮಗೆ ಒಳ್ಳೆಯ ಸಂವಿಧಾನವನ್ನು ಕೊಟ್ಟರು, ಆಯಿತು. ಈ ಸಂವಿಧಾನದಲ್ಲಿ ಹೇಳಿದ್ರು ಏನೆಲ್ಲ ಇದೆ ಅಂತ. ಅದೇ ನೋಡಿ, ಮುಖ್ಯವಾಗಿ ಸಂವಿಧಾನದ ಪೀಠಿಕೆಯನ್ನು ನಾವು ತೆಗೆದುಕೊಂಡಾಗ ಅದ್ರಲ್ಲಿ ಬರುತ್ತೆ ಪ್ರಜಾಪ್ರಭುತ್ವ ಬಹಳ ಮುಖ್ಯ ನಮಗೆ. ಪ್ರಜಾಪ್ರಭುತ್ವ ಅಂದರೆ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಇವುಗಳ ಆಧಾರದ ಮೇಲೆ ನಿಂತಿರೋದೇ ಪ್ರಜಾಪ್ರಭುತ್ವ. ನಿಜ, ಈ ಮೂರು ಬಹಳ ಮುಖ್ಯ ನಮಗೆ. ಈ ಚೇರಲ್ಲಿ ಒಂದಾಗಿಲ್ಲ ಅಂದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ. ಸ್ವಾತಂತ್ರ್ಯನೂ ಬೇಕು, ಸಮಾನತೆನೂ ಬೇಕು, ಭ್ರಾತೃತ್ವನೂ ಬೇಕು. ಈ ಸಮಾನತೆ ಇದೆಯಲ್ಲ, ಈ ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ ಇದರಲ್ಲಿ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಎಲ್ಲವೂ ಬರ್ತದೆ. ಆಯ್ತಾ? ಸಾಮಾಜಿಕ